ಏನು ಇವತ್ತಿನ ವಿಷಯ? ನಿಮ್ಮಲ್ಲಿದೆ ಅಪಾರ ಶಕ್ತಿ. ನಿಜವಾಗಲೂ ಇದೆಯಾ? ನೋಡಿ, ಇವತ್ತು ನನ್ನ ಕ್ಲಿನಿಕ್ಗೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ಗೆ 10-15 ಜನ ನನ್ನ ಸ್ನೇಹಿತರುಗಳು ಬಂದಿದ್ದಾರೆ. ಇವತ್ತು ಅವರ ಮುಂದೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಅವ್ರು ಹೇಳಿದ್ರು, ನನಗೆ ಕಾಯಿಲೆಗಳ ಬಗ್ಗೆ ಇವತ್ತು ನಂತರ ಮಾತಾಡಬೇಡ, ನಮ್ಮಲ್ಲಿ ಏನು ಶಕ್ತಿ ಇದೆ, ಮನುಷ್ಯನಲ್ಲಿರುವಂತಹ ಶಕ್ತಿ ಏನು, ನೀನು ಟ್ರೀಟ್ಮೆಂಟ್ ಮಾಡ್ತಿರುವಂತಹ ಹಿಪ್ನೋಥೆರಪಿ ಇರ್ಬೋದು, ರೇಖಿ ಇರ್ಬೋದು, ಪ್ರಾಣಿಕ್ ಹೀಲ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಏನಾದ್ರು ಹೇಳಿ ಅಂತಂದ್ಬಿಟ್ಟು 16 ಜನದಲ್ಲಿ 15 ಜನ ಈ ವಿಷಯವನ್ನು ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾರೆ. ಅವರ ಮುಂದೆ ನನಗೆ ಗೊತ್ತಿರುವಂತಹ ಸಣ್ಣ ವಿಷಯಗಳನ್ನು, ಚೂರು ಚೂರು ವಿಷಯಗಳನ್ನು ಸಂಗ್ರಹಿಸಿ ನಿಮಗಾಗಿ ಸಾದರಪಡಿಸ್ತಾ ಹೋಗ್ತಾಯಿದ್ದೀನಿ. ಮನುಷ್ಯನಲ್ಲಿ ಎಷ್ಟು ಅಪಾರವಾದ ಶಕ್ತಿ ಇದೆ ಅಂತ ಹೇಳ್ತಾ ಹೋದರೆ ಅದು ದಿನಗಟ್ಟಲೆ ಹೇಳಬಹುದು ಸ್ನೇಹಿತರೆ. ನೋಡಿ, ಗೌರವ ಆಧಾರಗಳಿಂದ ಮೆರೆದಾಡುವಂತಹ ಒಂದು ವ್ಯಕ್ತಿ ಯಾವುದೋ ಒಂದು ಪೋಸ್ಟಲ್ಲಿ ಇರ್ತಾನೆ, ಅವನಿಗೇನು ಗೌರವ ಇರುತ್ತೆ, ಒಬ್ಬ ದೊಡ್ಡ IAS ಆಫೀಸರ್ ಆಗಿರ್ತಾನೆ, ಅಥವಾ ಒಂದು BBMP ಒಂದು ಚೀಫ್ ಇಂಜಿನಿಯರ್ ಆಗಿರ್ತಾನೆ. ಎಲ್ಲರೂ ಅವನು ಅಧಿಕಾರದಲ್ಲಿದ್ದಾಗ ಅವನು ಅಧಿಕಾರದ ಅಟ್ಟಣಿಗೆಯ ಮೇಲೆ ನೋಡ್ತಾ ಇರ್ತಾರೆ. ಅಹಂಕಾರ ಮಮಕಾರಗಳಿಂದ ಹಾರಾಡಿ ತನ್ನ ಬಗ್ಗೆ ಯಥಾವತ್ತಾಗಿ ಏನನ್ನೂ ತಿಳಿಯದೆ ಒಂದು ದಿವಸ ಸಾವನ್ನಪ್ತಾನೆ. ಅವನು IAS ಆಫೀಸರ್ ಆಗಿರ್ಬೋದು, ದೊಡ್ಡ ಒಬ್ಬ ಚೀಫ್ ಇಂಜಿನಿಯರ್ ಆಗಿರ್ಬೋದು. ಎಷ್ಟು ಮೆರೆದಾಡ್ತಾನೆ ಅಂದರೆ ಅಹಂಕಾರದಲ್ಲಿ ತನ್ನ ಬಗ್ಗೆ ತನಗೆ ಏನೂ ಗೊತ್ತಿರೋದಿಲ್ಲ, ತನ್ನ ಆರೋಗ್ಯದ ಬಗ್ಗೆನೇ ಏನೂ ಗೊತ್ತಿರೋದಿಲ್ಲ. ಆದರೆ ಎಲ್ಲ ಮೆರೆದಾಡಿಬಿಟ್ಟು ಒಂದು ದಿವಸ ಅಹಮ್ಮಲ್ಲೇ ಸತ್ತೋಗ್ಬಿಡ್ತಾನೆ, ಈ ಲೋಕವನ್ನೇ ಬಿಟ್ಟು ಹೊರಟೋಗ್ತಾನೆ. ಮನುಷ್ಯನ ಸ್ಥಿತಿ ಎಷ್ಟು ಶೋಚನೀಯ ಅಲ್ವಾ? ನಮಗೊಂದು ಸತಿ ಅನ್ನಿಸ್ತು, ಬರೀ ಇಷ್ಟೇನಾ ಜೀವನ? ಹುಟ್ಟಿ ಬೆಳೆಯೋದು, ಓದೋದು, ನಮ್ಮ ಅದೃಷ್ಟ ಅಂತ ಅಂದ್ಬಿಟ್ಟು, ಅಥವಾ ನೇರವಾಗಿ ಅಥವಾ ಒಂದು ವಾಮ ಮಾರ್ಗದಿಂದ ಯಾವುದೋ ಕೆಲಸವನ್ನು ಗಿಟ್ಟಿಸೋದು, ತುಂಬ ದುಡ್ಡು ಮಾಡೋದು, ಆ ದುಡ್ಡಲ್ಲಿ ಮಾಡಬಾರ್ದ ಕೆಲಸಗಳನ್ನು ಮಾಡೋದು, ಹಿಂಸೆ ಕೊಡೋದು, ದುಡ್ಡಿನ ಮದಾಂಧತೆಯಲ್ಲಿ ಮಾಡಬಾರ್ದ ಕೆಲಸವನ್ನು ಮಾಡಿ ಕೆಲವರು ಜೈಲಿಗೆ ಹೋಗ್ತಾರೆ, ಅಥವಾ ಕೆಲವರು ಸಾವನ್ನು ಒಪ್ತಾರೆ. ಸಾವು ಮತ್ತು ಜೈಲು ಕೂಡ ನನ್ನ ದೃಷ್ಟಿಯಲ್ಲಿ ಎರಡೂ ಕೂಡ ಒಂದೇ. ಇತ್ತೀಚೆಗೆ ನೀವು ಪೇಪರ್ಗಳಲ್ಲಿ ಎಲ್ಲ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಾ, ಒಬ್ಬ ಮನುಷ್ಯನ ಅಪಾರ ಶಕ್ತಿ ಅವನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ. ಒಳ್ಳೆಯ ಅಜಾನುಭಾವ ವ್ಯಕ್ತಿ, ನಟನ ಕೌಶಲ್ಯ ಪ್ರತಿಯೊಂದು ಇರುವಂತಹ ವ್ಯಕ್ತಿ ಇರ್ತಾನೆ. ಆದರೆ ತನ್ನ ದುಡ್ಡಿನ ಅಹಂಕಾರದ ಮದದಿಂದ ಸರ್ವರನ್ನು ಜಯಿಸಬಲ್ಲೆ. ಯಾವಾಗ ಮನುಷ್ಯನಲ್ಲಿ ಅಹಂ ಸೇರಿಬಿಡುತ್ತೆ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ಯಾರು ಕೂಡ ನನ್ನ ಹಿಮ್ಮೆಟ್ಟಿಸಲಾರರು, ಆ ಭಾವನೆ ಬಂದ ತಕ್ಷಣನ ಮನುಷ್ಯನ ಮುಂದಿನ ದಾರಿ ಅಂತಂದರೆ ಸಾವು ಅಥವಾ ಜೈಲು. ನೋಡಿ, ನಮ್ಮಲ್ಲಿರೋ ಅಪಾರ ಶಕ್ತಿಯನ್ನು ದುರ್ಬಳಕೆ ಮಾಡಿಕೊಂಡಾಗ ನಾವು ಎಷ್ಟು ಶೋಚನೀಯ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಲ್ವ. ನಮ್ಮ ಜೀವದ ಕಣಗಳಲ್ಲೂ ಕೂಡ ಶಕ್ತಿಯ ಸಾಗರ ತುಂಬಿದೆ ಬಂಧುಗಳೇ. ನನ್ನ ಸ್ನೇಹಿತರು ಕೂಡ ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ಬಂದಿರೋ ಎಲ್ಲರಿಗೂ ಒಬ್ಬರಲ್ಲೂ ಕೂಡ, ಪ್ರತಿಯೊಬ್ಬರಲ್ಲೂ ಕೂಡ ನೀವು ಯಾರಿಗೇಗಿಂತ ಕಡಿಮೆ ಇಲ್ಲ. ನನಗಿಂತ ನಿಮ್ಮ ಒಬ್ಬೊಬ್ಬರ ದೇಹದಲ್ಲೂ ಕೂಡ ಶಕ್ತಿಯ ಕಣಗಳು ಕೂಡ ತುಂಬಿದೆ. ನಿಮ್ಮ ದೇಹದ ಪ್ರತಿಯೊಂದು ಕಣಗಳಲ್ಲೂ ಕೂಡ, ಪ್ರತಿಯೊಂದು ಸೆಲ್ಗಳಲ್ಲೂ ಕೂಡ ಶಕ್ತಿಯ ಸಾಗರವೇ ತುಂಬಿದೆ. ನಾನು ಉದಾಹರಣೆಗೆ ಯಾರೋ ಒಬ್ಬನ ಕೇಳಿದೆ, ಗೆಳೆಯ ನಿನಗೆ ಎಷ್ಟು ಬ್ರೈನ್ ಇದೆ ಅಂತ. ಅವನು ಹೇಳ್ದ, ಅಷ್ಟು ಗೊತ್ತಾಗಲ್ವಾ, ಒಂದೇ ಬ್ರೈನು. ನೋ, ನಿನ್ನ ಜೀವದ 1 ಮಿಲಿಯನ್ ಕಣಗಳು ಕೂಡ 1 ಬ್ರೈನ್ಗಳು. ಅದಕ್ಕೆ ಆಧಾರ ಏನು ಕೇಳ್ದ. ನಿಮ್ಮ ಜೀವನದ ಒಂದು ಪ್ರಿಕ್ ಮಾಡಿ ತೆಗೆದು ಆ ಒಂದು ಸೆಲ್ ಅಂತ ಹೇಳ್ತೀವಲ್ಲ, ಕಣವನ್ನು ವಿಶ್ಲೇಷಣೆ ಮಾಡಿದಾಗ ಆ ಕಣದಲ್ಲಿ ಒಂದು ಬ್ರೈನಿನ ಕಣದಲ್ಲಿ ಸಿಗುವಂಥ ಪೂರ್ಣ ಮಾಹಿತಿ ನಿಮ್ಮ ಜೀವಕೋಶಗಳಲ್ಲೂ ಕೂಡ ಸಿಗುತ್ತೆ. ಅಂದಮೇಲೆ ನಮ್ಮ ಜೀವದ ಪ್ರತಿಯೊಂದು ಕಣಗಳು ಕೂಡ ಶಕ್ತಿಯ ಸಾಗರ, ಶಕ್ತಿಯ ಬಿಂದುಗಳು, ಹೌದಲ್ವ? ಅದು ನಿಮ್ಮ ಎಷ್ಟು ಪ್ರಚಂಡ ಶಕ್ತಿ ಇದೆ ನೀವು ಅವಲೋಕನ ಮಾಡಿಕೊಳ್ಳಿ. 1 ಗ್ರಾಮ್ ತುಣುಕು ಯಾವುದಾದ್ರು ಒಂದು ವಸ್ತುವನ್ನು ತಗೊಳ್ಳಿ, 1 ಗ್ರಾಮನಷ್ಟು ತಗೊಂಡಾಗ ಅದರಲ್ಲಿ, ಇದು ವೈಜ್ಞಾನಿಕ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರೋದು, 3,30,00,000 ಕುದುರೆಗಳು ಒಟ್ಟಿಗೆ 1 ಗಂಟೆ ಮಾಡುವ ಕೆಲಸಕ್ಕೆ ಸಮ. ಇಷ್ಟು ಕೇವಲ 1 ಗ್ರಾಮ್ ಒಂದು ವಸ್ತುವನ್ನು ತಗೊಂಡು ಅದನ್ನು ಅಟಾಮಿಕ್ ಆಗಿ ಕನ್ವರ್ಟ್ ಮಾಡಿದಾಗ 3,30,00,000 ಕುದುರೆಗಳು ಒಟ್ಟಿಗೆ 1 ಗಂಟೆಗೆ ಮಾಡುವ ಕೆಲಸಕ್ಕೆ ಸಮ. ಅಂದಮೇಲೆ ಈ ವಸ್ತು, ನಮ್ಮ ದೇಹವು ಕೂಡ ಒಂದು ವಸ್ತುನೇ. ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಲೆಕ್ಕ ಹಾಕಿ 1 ಗ್ರಾಮಿಗೆ ಅಷ್ಟು ಶಕ್ತಿ ಇರಬೇಕಾದರೆ ಇಷ್ಟೊಂದು kg ತೂಕ ಇರುವಂತಹ ಮಾನವ ದೇಹಕ್ಕೆ ಇನ್ನು ಎಷ್ಟು ಶಕ್ತಿ ಇರಬೇಕು? ನಮ್ಮ ರಕ್ತದ 1 ಬಿಂದುವಿನಲ್ಲಿ ಕೂಡ 5 ಮಿಲಿಯನ್ ಕೆಂಪು ರಕ್ತ ಕಣ, 10,000 ಬಿಳಿಯ ರಕ್ತ ಕಣಗಳು, 5 ಲಕ್ಷ ಪ್ಲೇಟ್ಲೆಟ್ಗಳು ಇವೆ. ಯಾರಪ್ಪ ಇವೆಲ್ಲ ಕೌಂಟ್ ಮಾಡಿದ್ದು? ಕೌಂಟ್ ಮಾಡಿದವ್ರು ಬೇರೆ ಎಲ್ಲ,
ಪವರ್ಫುಲ್ ನಿಮ್ಮಂತಹ ಶಕ್ತಿಯುತ ವ್ಯಕ್ತಿಗಳೇ, ನಿಮ್ಮ ದೇಹದಲ್ಲಿರುವಂತಹ ಕಣಕಣದಲ್ಲಿರುವಂಥ ಶಕ್ತಿ ಸಾಗರವೇ ಇದನ್ನೆಲ್ಲ ಕಂಡುಹಿಡಿದು ವಿಶ್ಲೇಷಣೆ ಮಾಡಿ ಇವತ್ತು ನಮಗೆ ಟ್ಯಾಬ್ಯುಲರ್ ಫಾರಮಲ್ಲಿ ಕೊಟ್ಟಿರೋದು. ಮೇಲಿಂದ ಬಂದಿರುವಂಥ ವಿಷಯಗಳಲ್ಲ ಇವೆಲ್ಲ. ನಮ್ಮ ಹೊರತನದ ಬಯಲು 30 ವರ್ಷ ಬಾಹ್ಯ ಪ್ರಕೃತಿ. ನಮ್ಮ ಸುತ್ತಲೂ ಕೂಡ ಒಂದು ಬಾಹ್ಯ ಪ್ರಕೃತಿ ಇದೆಯಲ್ಲ, ಅಂತರ್ಯಾನ ಬಾಹ್ಯಯಾನ ಅಂತ 2 ಪದಗಳನ್ನು ಹೇಳ್ತೀನಿ. ಬಾಹ್ಯಯಾನವನ್ನು ಮಾಡ್ತಾ ಇರೋದು ಮನುಷ್ಯ ಕೇವಲ 300 ವರ್ಷಗಳ ಇಂದ ಮಾಡ್ತಾ ಇದ್ದಾನೆ. ಅಂದರೆ ಹೊರಗಿನ ಜಗತ್ತನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾನೆ. ಆದರೆ ಒಳಗಿನ ಜಗತ್ತು ಇದೆಯಲ್ಲ, ನಮ್ಮ ದೇಹ, ನಮ್ಮ ದೇಹದ ಅಂಗಾಂಗಗಳು, ಅದಕ್ಕೆ ಕೇವಲ 65 ವರ್ಷಗಳ ಮಾತ್ರ. ಯಾಕೆ ಹೇಳ್ತಾ ಇದ್ದೇನೆ ಈ ವಿಷಯನ ಮುಂದೆ ಬರುತ್ತೆ ನಿಮಗೆ. ಇವತ್ತು ವೈಜ್ಞಾನಿಕ ವಿಶ್ಲೇಷಣೆ ಏನು ನಡೀತಾ ಇದೆ ಅವೆಲ್ಲ ಕೇವಲ 300 ವರ್ಷಗಳಿಂದ ಏರೋಪ್ಲೇನ್ ಬಂತು, ರಾಕೆಟ್ ಬಂತು, ಬೇರೆ ಬೇರೆ ವೈಜ್ಞಾನಿಕ ಉಪಕರಣಗಳು ಬಂತು. ಅವಕ್ಕೆ ಅಷ್ಟು ವರ್ಷಗಳಾಗಿರೋದ್ರಿಂದ ಪ್ರತಿಯೊಬ್ಬರಲ್ಲೂ ಕೂಡ ಹಾಸು ಹೊಕ್ಕಾಗಿ ಆ ವಿಷಯಗಳು ಜನಜನಿತವಾಗಿದೆ. ಆದರೆ ರಕ್ತ ಮಾಂಸ ತುಂಬಿರುವಂತಹ ಈ ಜಡ ದೇಹದಲ್ಲಿ ಚೈತನ್ಯ ತುಂಬಿರುವಂತಹ ಮನಸ್ಸಿನ ಬಗ್ಗೆ ವಿಶ್ಲೇಷಣೆ ಪ್ರಾರಂಭವಾಗಿ ಕೇವಲ 60-70 ವರ್ಷಗಳು ಮಾತ್ರ ಆಗ್ತಾಯಿದೆ. ಹಿಂದೆ ಇದ್ದರೂ ಕೂಡ ಅದು ಒಂದು ಉನ್ನತ ಸ್ತರಕ್ಕೆ ಬಂದಿರಲಿಲ್ಲ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಮಟ್ಟಕ್ಕೆ ಬರ್ತಾ ಹೋಗ್ತಾ ಇದೆ. ಅದರ ಒಳಗಡೆ ಏನಿದೆ ಅಂತಂದರೆ, ಕಣ್ಣಿಗೆ ಕಾಣದ ಆ ಮನಸ್ಸಿನ ಒಳಗಡೆ ಇದೆ ಸುಪ್ತ ಮನದ ಗುಪ್ತ ನಿಧಿ. ನಮ್ಮ ಮನಸ್ಸಿನಲ್ಲಿ ನಾನು ನಿಮ್ಮೆಲ್ಲ ಹೇಳಿದೆ ಕಣಕಣದಲ್ಲೂ ಶಕ್ತಿಯ ಸಾಗರ ಇದೆ ಅಂತ. ಆ ಕಣಕಣಗಳ ಶಕ್ತಿಯ ಸಾಗರದ ಜೊತೆಗೆ ಸುಪ್ತ ಮನಸ್ಸಿದ ಗುಪ್ತ ನಿಧಿ ಕೇವಲ ನಿಮ್ಮ ದೇಹದಲ್ಲಿ ಮೈಕೆ ನೋವಿದೆ, ಕಾಲು ನೋವಿದೆ, ಅದಕ್ಕೊಂದು ಪಾಯಿಂಟ್ ಕೊಡು, ಅದಕ್ಕೊಂದು ಕಲರು, ಅದರ ಆಲೋಚನೆಗಿಂತ ಮೊದಲು ನಿಮ್ಮ ದೇಹದ ಶಕ್ತಿಯನ್ನು ಅವಲೋಕನ ಮಾಡಿಕೊಳ್ಳಿ. ನಿಮ್ಮ ಕಣಕಣಗಳಲ್ಲೂ ಕೂಡ ಶಕ್ತಿ ತುಂಬಿದೆ. ವಿವೇಕಾನಂದ ಅವರು ಹೇಳಿದ್ದು ಕೂಡ ಅದೇನೆ. ಅದಮ್ಯ ಚೇತನ ನಿಮ್ಮ ಕಣಕಣಗಳಲ್ಲಿದೆ. ನಿಮ್ಮ ಮನಸ್ಸಿನಲ್ಲಿ ಬೆಟ್ಟ ಗುಡ್ಡಗಳಂತಹ ಅಚಲ ನಿರ್ಧಾರವಿದೆ. ಅದನ್ನು ಅನ್ವೇಷಣೆ ಮಾಡಿ. ಸುಪ್ತ ಮನಸ್ಸೇ ಗುಪ್ತ ನಿಧಿ. ಅದಕ್ಕೆ ಹಿಪ್ನಾಟಿಸಮ್ಗೆ ಇವತ್ತಿಗೆ ಹೆಚ್ಚು ಕಡಿಮೆ 150 ವರ್ಷ ಇದೊಂದು ಪವಾಡ. ನಮ್ಮ ಸಪ್ತರ್ಷಿ ಸಮಾರ್ಟ್ ಫಂಡ್ ಹೀಲಿಂಗ್ ಸೆಂಟರ್ಗಳಲ್ಲಿ ನಾನು ಬಹಳ ಮುಖ್ಯವಾಗಿ ಮಾಡೋದು ಈ ಹಿಪ್ನಾಟಿಸಮ್ಗೆ ಸಂಬಂಧಪಟ್ಟಂತಹ ಹಿಪ್ನೋಥೆರಪಿ, ಹಿಪ್ನೋ ಅನಾಲಿಸಿಸ್ ಆ್ಯಂಡ್ ಪಾಸ್ಟ್ ಲೈಫ್ ರಿಗ್ರೆಷನ್. ಕೇಳ್ಬೋದು, ಯಾಕೆ ಅದನ್ನೇ ಮಾಡ್ತೀರಾ? ಅದಕ್ಕೇನು ಹೇಳಿದ್ದು, ನಿಮ್ಮ ಕಣಕಣಗಳಲ್ಲೂ ಕೂಡ ಶಕ್ತಿ ಸಾಗರ ತುಂಬಿದೆ. ನಿಮ್ಮ ಸುಪ್ತ ಮನ ನಿಮ್ಮ ಜೀವನದ ಒಂದು ಗುಪ್ತ ನಿಧಿ. ಆ ಗುಪ್ತ ನಿಧಿಯನ್ನು ನಾನು ಬಗಿತಾ ಇದ್ದೀನಿ. ಇತ್ತೀಚೆಗೆ ಭಾರತದಲ್ಲಿ ನಡೆದಂತಹ ಒಂದು ದೇವಸ್ಥಾನದಲ್ಲಿ ಗುಪ್ತ ನಿಧಿಯನ್ನು ನೀವು ನೋಡಿದ್ದೀರಾ. ಕೋಟ್ಯಾಂತರ ಬೆಲೆ ಬಾಳುವಂತಹ ಚಿನ್ನದ ವಜ್ರ ವೈಡೂರ್ಯಗಳ ಅಗಾಧ ಸಂಪತ್ತೇ ತುಂಬಿತ್ತು. ಅದನ್ನು ನೋಡಿ ನಾವು ಆಶ್ಚರ್ಯ ಪಡ್ತೀವಿ. ಆದರೆ ಅದನ್ನು ಅನ್ವೇಷಣೆ ಮಾಡಿ ಹೊರತಂದ ಈ ಮನಸ್ಸಿದೆಯಲ್ಲ, ಸುಪ್ತ ಮನಸ್ಸು, ಅದನ್ನು ನಾವು ಗಮನಿಸ್ತಾನೇ ಇಲ್ಲ. ನಿಮಗೆ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು, ಆ ಗುಪ್ತ ನಿಧಿಯನ್ನು ಬಾಗಿಲನ್ನು ತೆಗೆಯುವ ಮುನ್ನ ಸುಪ್ತ ಮನಸ್ಸನ್ನು ಓಪನ್ ಮಾಡಿ ಅದರ ಒಳಗಡೆ ಏನಿರಬಹುದು, ಹಾವುಗಳಿರ್ಬೋದಾ, ಅಥವಾ ಯಾವುದಾದ್ರು ನೆಗೆಟಿವ್ ಎನರ್ಜಿ ಇರಬಹುದಾ, ಭೂತ ಪ್ರೇತಗಳಿರಬಹುದಾ, ಇದನ್ನೆಲ್ಲ ತಾಳೆ ಹಾಕಿ ನೋಡಿದ್ದು ಸುಪ್ತ ಮನಸ್ಸಿನಿಂದ, ಅಂದರೆ ಸಬ್ಕಾನ್ಷಿಯಸ್ ಮೈಂಡಿಂದ, ಕೆಲವೊಂದು ವೈಜ್ಞಾನಿಕ ಅನ್ವೇಷಣೆಗಳಿಂದ ಅದನ್ನೆಲ್ಲ ಮಾಡಿ ನಂತರ ಆ ಗುಪ್ತ ನಿಧಿಯನ್ನು ತೆಗೆದರು. ಹಾಗಾಗಿ ನಿಧಿಯಾಗಿರುವಂತಹ ಈ ಸುಪ್ತ ಮನಸ್ಸನ್ನು ನಾವು ಯಾಕೆ ನೋಡ್ಕೋಬಾರ್ದು? ಅದನ್ನು ಮಾಡಿದಾಗ ನಮ್ಮ ಈ ಲೌಕಿಕದ ಎಲ್ಲ ತೊಂದರೆಗಳು, ಬರೀ ದೈಹಿಕ ತೊಂದರೆ ಒಂದಲ್ಲ, ಮಾನಸಿಕ, ಆಧ್ಯಾತ್ಮಿಕ, ಪ್ರಾಪಂಚಿಕ ಸುಖ ದುಃಖಗಳನ್ನು ಕೂಡ ರಿಪೇರಿ ಮಾಡಿ ಅದನ್ನು ನಮ್ಮ ಸೌಹಾರ್ದತೆಗಾಗಿ, ಬೇರೆಯವರ ಸಹಕಾರಕ್ಕಾಗಿ ಖಂಡಿತ ಬಳಸಿಕೊಳ್ಳಬಹುದು. ಸ್ನೇಹಿತರೆ, ಇವತ್ತು ನೀವೇನು 16 ಜನ ಇಲ್ಲಿ ಸೇರಿದ್ದೀರಲ್ಲ, ಇವತ್ತು ಒಂದು ಪವಿತ್ರ ದಿನ ಅಂತ ತಿಳ್ಕೊಳ್ಳಿ. ನಿಮ್ಮಲ್ಲಿರುವಂತಹ ಪವಿತ್ರವಾದಂತಹ ಅದಮ್ಯ ಚೇತನವನ್ನು ಬಡಿದೆಬ್ಬಿಸಿ ಅದರ ಒಂದು ಮಾರ್ಗದರ್ಶನದಲ್ಲಿ ನೀವು ಹೋಯಿತು ಅಂದರೆ ಖಂಡಿತ ನಿಮಗೆ ನಿಮ್ಮ ಗುರಿಯನ್ನು ಸಾಧಿಸ್ತೀರಾ. ಆಧ್ಯಾತ್ಮಿಕವಾಗಿ ಅಥವಾ ನಿಮಗೆ ಒಂದು ಪಾರಮಾರ್ಥಿಕವಾಗಿ ಹೋಗಕ್ಕೆ ಇಷ್ಟ ಇಲ್ಲ ಅಂತಂದರೆ, ಲೌಕಿಕವಾಗಿ ಪ್ರಾಪಂಚಿಕ ಸುಖದಲ್ಲೇ ನಿಮಗೇನಾದ್ರು ಪಳಗಿಸಬೇಕು ಅಂತಿದ್ರೆ ಅದಕ್ಕೂ ಕೂಡ ನಿಮ್ಮ ಈ ಗುಪ್ತ ಸಂದೇಶವನ್ನು, ಗುಪ್ತ ನಿಧಿಯನ್ನು ಬಗೆದಾಗ ನಿಮಗೆ ಅದಮ್ಯ ಗುಪ್ತ ನಿಧಿಯ ಒಂದು ಪರಾಕಾಷ್ಠೆಯನ್ನು ತಲುಪ್ತಾ ಹೋಗ್ತೀರಾ. ರಷ್ಯಾದ ಡಾಕ್ಟರ್ ವೆಸಲಿನ್ ಅಂತ ಒಬ್ಬ ವೈಜ್ಞಾನಿಕ ಇರ್ತಾನೆ. ಅವನು ಹೇಳ್ತಾನೆ, ಅತೀಂದ್ರಿಯ ಜ್ಞಾನ ಹಿನ್ನೆಲೆಯಲ್ಲಿರುವ ಶಕ್ತಿಯ ಅನ್ವೇಷಣೆಯು ಅಣುಶಕ್ತಿಯ ಅನ್ವೇಷಣೆಗಿಂತ ಪ್ರಬಲವಾದದ್ದು. ನಿಮಗೆಲ್ಲ ಗೊತ್ತಿದೆ, ಅಣುಶಕ್ತಿ ಅಂತಂದರೆ ಅಟಾಮಿಕ್ ಬಾಂಬ್,
ಬಾಂಬ್ಗಳನ್ನ ನೋಡಿ ಒಂದು ದೇಶವನ್ನೇ ನಾಶ ಮಾಡಿಬಿಡ್ಬೋದು, ಅದು ಪ್ರಪಂಚವನ್ನೇ ನಾಶ ಮಾಡುವಷ್ಟು ಪ್ರಬಲವಾದ ಶಕ್ತಿ ಆ ಒಂದು ಅಣುಬಾಂಬ್ಗಿದೆ. ಹಿರೋಶಿಮಾ, ನಾಗಾಸಾಕಿ ಕಥೆಗಳೆಲ್ಲ ಕೇಳಿದ್ದೀರಾ ನೀವು. ಆದರೆ ಈ ಒಂದು ನಮ್ಮ ದೇಹದ ಒಳಗಡೆ ಇರುವಂತಹ ಅತೀಂದ್ರಿಯ ಶಕ್ತಿ ಏನಿದೆಯಲ್ಲ, ಅತೀಂದ್ರಿಯ ಜ್ಞಾನ ಅಂತ ಹೇಳ್ತೀವಲ್ಲ, ಸಬ್ಕಾನ್ಷಿಯಸ್ ಮೈಂಡ್, ಗುಪ್ತ ಜ್ಞಾನ ಅಥವಾ ಸುಪ್ತ ಮನಸ್ಸು, ಅದರ ಶಕ್ತಿಯನ್ನು ಆ ಒಂದು ಅನ್ವೇಷಣೆ ಮಾಡಿರುವಂತಹ ಒಂದು ಅಣುಶಕ್ತಿಗೆ ಹೋಲಿಕೆ ಮಾಡಿದಾಗ ಅಣುಶಕ್ತಿಗಿಂತ ಇದೇ ಪ್ರಬಲವಾದುದು. ಅಂದರೆ ಅಷ್ಟು ಪವರ್ಫುಲ್ ಆಗಿರುವಂತಹ ನಿಮ್ಮ ಸುಪ್ತ ಪ್ರಜ್ಞೆಯನ್ನು ಬಡಿದೆಬ್ಬಿಸಿದಾಗ ನೀವು ಜೀವನದಲ್ಲಿ ಕಲ್ಪವೃಕ್ಷದಂತೆ ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು. ನನ್ನ ಕ್ಲಿನಿಕಲ್ಲಿ ಕೂಡ ನಾವು ಎಲ್ಲ ಟ್ರೀಟ್ಮೆಂಟ್ಗಳಿಗೆ ಉಪಯೋಗಿಸ್ತಾ ಇರೋದು ಇದೇ ಮಾರ್ಗ. ಯಾವುದೇ ಒಂದು ವೈಜ್ಞಾನಿಕ ಮಾರ್ಗದಲ್ಲಿ ಹೋಗಿ ಕೂಡ ಗುಣ ಕಾಣದೇ ಇರುವಂತಹ ವ್ಯಕ್ತಿಗಳನ್ನು ನಾವು ತಗೋತೀವಿ. ಇಲ್ಲಿ ಬರುವವರು ಯಾರು ಕೂಡ ಮೂರ್ಖರಲ್ಲ ಅಥವಾ ಅಜ್ಞಾನಿಗಳಲ್ಲ. ಎಲ್ಲ ಕಡೆ ಹೋಗಿ ಕಾರ್ಯಗಳಾಗದೇ ಇರುತ್ತೆ ಅಥವಾ ಆಗೋದಿಲ್ಲ ಅಥವಾ ಅವ್ರಿಗೆ ಸಂತೋಷ ಕೊಟ್ಟಿರೋದಿಲ್ಲ. ಕೊನೆಗೆ ಬರ್ತಾರೆ, ಸುಮ್ಮನೆ ನೋಡೋಣ, ಟ್ರೈ ಮಾಡಿ ನೋಡೋಣ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು. ಅದೃಷ್ಟ ಅಥವಾ ದುರಾದೃಷ್ಟದಿಂದ ಈ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರಯತ್ನ ಪಟ್ಟಾಗ ಅವರವರ ಕರ್ಮಗಳಿಗೆ ಅನುಸಾರವಾಗಿ, ಅವರವರ ನಂಬಿಕೆಗಳಿಗೆ ಅನುಸಾರವಾಗಿ, ಅವರವರ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ ಅನುಸಾರವಾಗಿ ಅಷ್ಟೇ ಸ್ಪೀಡಾಗಿ ಅಥವಾ ಅಷ್ಟೇ ನಿಧಾನವಾಗಿ ರಿಸಲ್ಟ್ಗಳು, ಫಲಿತಾಂಶಗಳು ಖಂಡಿತ ಹೊರಬರ್ತಾ ಇದೆ ಸ್ನೇಹಿತರೆ. ನಮ್ಮ ದೇಹದ ಸುತ್ತಲೂ ಕೂಡ ಒಂದು ದಿವ್ಯ ಪ್ರಭೆ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಏನದು ದಿವ್ಯ ಪ್ರಭೆ? ಔರಾ, AURA, ನಿಮಗೆಲ್ಲ ಕೇಳಿದ್ದೀರ. ಅವುಗಳ ವೈವಿಧ್ಯತೆ ಅಂದರೆ ಬೇರೆ ಬೇರೆ ಬಣ್ಣಗಳು, ಅದರ ಶೇಪುಗಳು, ಅದರ ಸಾಂದ್ರತೆ, ಡೆನ್ಸಿಟಿ ಅಂತ ಹೇಳ್ತೀವಲ್ಲ, ಅದನ್ನು ನೋಡಿಕೊಂಡಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ವ್ಯಕ್ತಿಯ ದೈಹಿಕ, ಮಾನಸಿಕ ಆರೋಗ್ಯದ ಸಂಪೂರ್ಣ ವಿವರವನ್ನು ನಾವು ಹೇಳಬಹುದು. ಬರೀ ಅವನ ಟ್ರಾನ್ಸ್ಗೆ ತೊಗೊಂಡೋಗಿ ಹಿಪ್ನೋಟಿಕ್ ಸ್ಟೇಜ್ಗೆ ಹೋಗಿ ಹೇಳೋದಷ್ಟೇ ಅಲ್ಲ, ಅವನ ದೇಹದ ಸುತ್ತಲೂ ಇರುವಂತಹ ಒಂದು ಪ್ರಭೆ ಇದೆಯಲ್ಲ ಅದನ್ನು ಕೂಡ ನೋಡಿ. ಅವನ ದೇಹನ ಆಪರೇಷನ್ನೇ ಮಾಡಬೇಕಾಗಿಲ್ಲ, ಅವನು ಇಂಥದೇ ದೇಹದ ಇಂಥದೇ ನಿರ್ದಿಷ್ಟ ಭಾಗದಲ್ಲಿ ಈ ಥರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾನೆ. ಕಾಯಿಲೆ ಬರುವ ಮುನ್ನವೇ ನಮ್ಮ ದೇಹದ ಹೊರ ವಲಯದಲ್ಲಿ, ಅಂದರೆ 7 ನಮ್ಮ ಲೇಯರ್ಗಳಿರುತ್ತೆ ನಮ್ಮ ದೇಹದಲ್ಲಿ, ಆ ಒಂದು ವಲಯದಲ್ಲಿ ಪರೀಕ್ಷೆಯನ್ನು ಮಾಡಿ, ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಗಳಿವೆ. ಮಾಡಿದಾಗ 6 ತಿಂಗಳು ಮುಂಚೆನೇ ಈ ಮನುಷ್ಯನಿಗೆ ಇಂತಹ ಕಾಯಿಲೆ ಬರುತ್ತೆ. ಯಾಕಂದರೆ ಚರ್ಮಗತ, ಮಾಂಸಗತ, ಮಜ್ಜಗತ, ಅಸ್ಥಿಗತ ಅಂತ, ಅಂದರೆ ಇಷ್ಟು ಲೇಯರ್ಗಳನ್ನು ದಾಟಿ ಒಳಗಡೆ ಮೂಳೆಗೆ ಕಾಯಿಲೆ ಇಳಿದಾಗ ಟ್ರೀಟ್ಮೆಂಟ್ ಮಾಡೋದು ಕಷ್ಟ. ಹಾಗಾಗಿ ಔರಾ ಲೆವೆಲಲ್ಲೇ ತೊಂದರೆಗಳಿದ್ದಾಗ ಚಿಟಿಕೆ ಹೊಡೆಯುವಷ್ಟರಲ್ಲಿ ಆ ವ್ಯಕ್ತಿಯನ್ನು ಸುಧಾರಣೆ ಮಾಡಬಹುದು. ಹಾಗಾಗಿ ಬರುವಂತಹ ವ್ಯಕ್ತಿಗಳನ್ನು ಫಸ್ಟ್ ಅವರ ಔರಾಗಳನ್ನು ಚೆಕ್ ಮಾಡ್ತೀವಿ. ಔರಾಗಳ ಡೆಪ್ತ್ ಅಥವಾ ಸಾಂದ್ರತೆ ಎಷ್ಟು ಇದೆ ಅಂತ ನೋಡಿಕೊಂಡು ಅದರ ಮೇಲೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತೀವಿ. ಚಿಕಿತ್ಸೆ ಮಾಡಬೇಕು ಅಂತಂದರೆ ಇಲ್ಲಿ ಉಳ್ಕೋಬೇಕಾಗಿಲ್ಲ, ಕೇವಲ ಬಂದು ಹೋದರೆ ಸಾಕು. ನೀವು ಎಲ್ಲಿಂದ ಬಂದರೂ ಕೂಡ ಒಂದು ಸತಿ ಬಂದು ಹೋದಾಗ ಮತ್ತೊಮ್ಮೆ ವಿಡಿಯೋ ಕಾಲಲ್ಲೇ ನೀವು ಅದನ್ನು ನಮ್ಮ ಕನ್ಸಲ್ಟ್ ಮಾಡ್ಬೋದು. ಮೊದಲನೆಯ ಭೇಟಿ ಮಾತ್ರ ಅನಿವಾರ್ಯ. ಕಾರಣ ಇಲ್ಲಿ ಬಂದಾಗ ನಮಗೆ ಕರೆಕ್ಟಾಗಿ ಎಲ್ಲ ಮಜಲುಗಳನ್ನು ಕೂಡ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಔಷಧಿ ರಹಿತ ಚಿಕಿತ್ಸೆ ಆಗಿರೋದ್ರಿಂದ ಕೆಲವರಿಗೆ ಸಮಯ ತಗೊಳುತ್ತೆ, ಕೆಲವರಿಗೆ ತಕ್ಷಣವೇ ಫಲಿತಾಂಶ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ನಿದ್ರೆ, ಮಲಗೆ ನಿದ್ರಿಪುವುದಲ್ಲಿ ಚೈತನ್ಯ ಶಕ್ತಿ ಅಂತ ಒಬ್ಬ ಕವಿ ಹೇಳ್ತಾನೆ. ಒಬ್ಬ ಮನುಷ್ಯ ಮಲಗಿ ಎದ್ದೇಳೋ ಅಷ್ಟರಲ್ಲೇ ಅವನ ದೇಹದಲ್ಲಿರೋ ಚೈತನ್ಯ ಪುಟಿದೇಳುತ್ತೆ. ಒಂದು ದಿನ ತುಂಬ ಸುಸ್ತಾಗ್ಬಿಟ್ಟಿರುತ್ತೆ, ನಿಮಗೆ ಮಲ್ಕೊಂಡ್ಬಿಡುತ್ತೀರ. ಎದ್ದ ತಕ್ಷಣವೇ ಎಷ್ಟು ಖುಷಿಯಾಗಿರ್ತೀರ ಅಂದರೆ ಏನು ಕೆಲಸ ಬೇಕಾದ್ರೂ ಮಾಡ್ತೀರ. ಅದು ಬಿಟ್ಟು ನಾಳೆ ಮಾಡೋ ಕೆಲಸ ಇವತ್ತೇ ಮಾಡೋಣ ಅಂತ ರಾತ್ರಿ ನಿದ್ದೆಗೆಟ್ಕೊಂಡು ಮಾಡ್ತಾಯಿದ್ರೆ ನಿಮಗೆ ಸಾಕಾಗಿ ಹೋಗ್ಬಿಡುತ್ತೆ, ಕಣ್ಣು ಎಳ್ಕೊಂಡು ಹೋಗ್ತಿರುತ್ತೆ, ಕೆಮ್ತಾ ಇರ್ತೀರ, ಜೀವನನೇ ಬೇಡ ಅಂದ್ಬಿಡುತ್ತೆ, ಕೈ ಕಾಲುಗಳೇ ಆಡೋದಿಲ್ಲ, ನಿಮ್ಮ ಚೈತನ್ಯ ಹುಡುಗಿ ಹೋಗ್ತಾ ಇರುತ್ತೆ ಅಲ್ವಾ. ಅದೇ ಒಂದು ನಿದ್ದೆ ಮಾಡಿದ್ಬಿಟ್ರೆ, ಪುಟ್ಟ ನಿದ್ದೆ ಆದರೂ ಪರವಾಗಿಲ್ಲ, ಚೈತನ್ಯ ಭರಿತರಾಗಿರ್ತೀರ ನೋಡಿ. ಆವಾಗ ನಿದ್ರೆ ಅನ್ನೋದು ಚೈತನ್ಯವನ್ನು ಉದ್ದೀಪನ ಮಾಡೋದರಲ್ಲಿ ಎಷ್ಟು ಪ್ರಬಲವಾದಂತಹ ಒಂದು ಕ್ಷೇತ್ರದಲ್ಲಿ ತನ್ನ ಕಾಲನ್ನಿಡ್ತಾ ಇದೆ ಅಂತಂದ್ಬಿಟ್ಟು ನನ್ನ ಹತ್ರ ಒಂದು 4-5 ಬೇರೆ ಬೇರೆ ಆಯಾಮಗಳಲ್ಲಿ ನಾನು ಟ್ರೀಟ್ಗಳನ್ನು ಮಾಡ್ತೀನಿ. ದೂರ ಮನಸ್ಪರ್ಶ ಅಂತ ಏನಂತಂದರೆ ಒಂದು ಭಾವ ಪ್ರೇಷಣೆಯ ಮೂಲಕ ಸಂಪರ್ಕವನ್ನು ಸಾಧಿಸೋದು. ನನ್ನ ಎಷ್ಟೋ ಜನ ಕ್ಲೈಂಟ್ಗಳು ಇವತ್ತು ಇಟಾಲಿ, ರಷ್ಯಾ, ಅಮೇರಿಕಾಗಳಲ್ಲಿದ್ದಾರೆ. ಅವರಿಗೆ ನಾನೇನು ಮಾಡ್ತೀನಿ, ದೂರ ಸಂಪರ್ಕ, ದೂರ ಮನಸ್ಪರ್ಶ ಅಂತಂದರೆ ಅದು ಒಂದು ಟೆಕ್ನಿಕ್.
ಆ ಒಂದು ಟೆಕ್ನಿಕನ್ನು ಉಪಯೋಗಿಸಿ ಮಾನಸಿಕವಾಗಿ ನಾನು ಒಂದು ಸ್ಥಿತಿಗೆ ಹೋಗಿ ಅವರುಗಳನ್ನು ಆ ಸ್ಥಿತಿಯಲ್ಲಿ ಇರೋಕ್ಕೆ ಹೇಳಿ ಇಲ್ಲಿಂದ ನಾನು ವಿಷಯಗಳನ್ನು ಕಮ್ಯುನಿಕೇಟ್ ಮಾಡಿದಾಗ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ನನ್ನ ಮನಸ್ಸಿಗೆ ಒಂದು ರೀತಿಯ ಫ್ಲ್ಯಾಶ್ ಆಗ್ಬೋದು, ಅಗೋಚರವಾಗಿ ಒಂದು ವಿದ್ಯೆ ನನ್ನ ತಲೆಗೆ ಹೊಳೆಯಬಹುದು, ಅಥವಾ ಒಂದು ಸಂವೇದನೆ ಉಂಟಾಗಬಹುದು, ಅಥವಾ ಫ್ಲ್ಯಾಶ್ ಆಫ್ ಲೈಟ್ ಅಂತ ಹೇಳ್ತೀವಿ ಗೊತ್ತಾಗ್ಬೋದು, ಅಥವಾ ಯಾವುದೋ ಒಂದು ತೀರ್ಮಾನ ನನ್ನ ತಲೆಗೆ ಬಂದಂತಾಗಬಹುದು. ಅದು ಕಲ್ಪನೆ ಅಲ್ಲ. ಆ ಕಲ್ಪನೆ ಮೊದಲು ಕಲ್ಪನೆ ಅಂತ ಅನಿಸಿದ್ರು ಕೂಡ ಅಭ್ಯಾಸ ಪ್ರಯತ್ನದಿಂದ ಈ ದೂರ ಮನಸ್ಪರ್ಶ 100ಕ್ಕೆ 100ರಷ್ಟು ಫಲಿತಾಂಶ ಕೊಡ್ತಾ ಇದೆ. ಅದು ಒಂದು ಭಾಗ. ಇನ್ನೊಂದು ದೇಹಾತೀತ ಅನುಭವ. ಯಾವ ವ್ಯಕ್ತಿಯನ್ನು ದೇಹಾತೀತ ಅನುಭವಕ್ಕೆ ಒಳಪಡಿಸಿದಾಗ, ಹಿಪ್ನಾಟಿಕ್ ಸ್ಟೇಟ್ಗೆ ತಗೊಂಡು ಹೋಗಿದಾಗ, ಒಂದು ವ್ಯಕ್ತಿಯನ್ನು ಮಲಗಿಸಿರ್ತೀರ ಅಥವಾ ಕುರ್ಚಿಯ ಮೇಲೆ ಕೂರಿಸಿರ್ತೀರ, ಅವರಲ್ಲಿ ನಮ್ಮಲ್ಲಿ ಒಂದು ನಂಬಿಕೆಯನ್ನು ಬೆಳೆಸಿಕೊಂಡು ಆ ನಂತರ ಈ ಕಾರ್ಯವನ್ನು ಮಾಡಬೇಕು. 100 ಮೈಲಿ ದೂರದಲ್ಲಿ ನಡೆದ ಘಟಗಳನ್ನು ಪ್ರತ್ಯಕ್ಷವಾಗಿ ಕಂಡಂತೆ ವಿವರಿಸುವಂತಹ ಒಂದು ಜಾಣ್ಮೆ ನಮ್ಮಲ್ಲಿರಬೇಕು. ಅದನ್ನು ನಾವು ವಿವರಿಸ್ತಾ ಹೇಳ್ತಾ ಹೋದಾಗ ಅವರ ಮನಸ್ಸು ಅದರ ಕಡೆಗೆ ಓಲಾಡ್ತಾ ಇರುತ್ತೆ. ಅವರ ಫಿಸಿಕಲ್ ಬಾಡಿ, ಬೌದ್ಧಿಕ ದೇಹದ ಕಡೆ ಅವರ ಗಮನವನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಯಾವಾಗ ತಮ್ಮ ದೇಹದ ಕಡೆ ಗಮನ ಕಡಿಮೆ ಮಾಡಿ ನಾವು ಹೇಳುವ ವಿಷಯದ ಕಡೆಗೆ ಅವರ ಗಮನದ ಓಡ್ತಾ ಇರುತ್ತೆ, ಆಗ ಅವರಿಗೆ ಒಂದು ರೀತಿಯ ದೇಹಾತೀತ ಅನುಭವ ಆಗುತ್ತೆ. ನಾನು ಹೇಳ್ತಾ ಇರ್ತೀನಿ, ಯುವರ್ ಸ್ಲೀಪಿಂಗ್, ನೀವು ಆಳವಾದ ಮೌನ ಸ್ಥಿತಿಗೆ ಹೋಗ್ತಾ ಇದ್ದೀರಾ, ನೀಲಿ ಆಕಾಶ, ತಣ್ಣಗಿರುವಂತಹ ಗಾಳಿ, ಹಿಮಾಲಯ ಪರ್ವತ ತಣ್ಣಗಿದೆ, ಈ ಥರ ಹೇಳ್ತಾ ಅವರು ಆ ಒಂದು ಅನುಭವವನ್ನು ಅನುಭವಿಸ್ತಾ ಇರ್ತಾರೆ. ಕಾರಣ ಪ್ರತಿಯೊಂದಕ್ಕೂ ಕೂಡ ನಮ್ಮ ಆಲೋಚನಾ ಶಕ್ತಿಗಳೇ ಕಾರಣ. ನಾನು ಹೇಳುವಂತಹ ವಿಷಯ ಅವರ ಪಂಚೇಂದ್ರಿಯಗಳ ಮುಖಾಂತರ ಸ್ಪರ್ಶವಾಗಿ ಅವರ ಆಲೋಚನಾ ತರಂಗಗಳ ಮುಖಾಂತರ ಹೃದಯದ ಆಳಕ್ಕೆ ಇಳಿದು ಬಾಹ್ಯ ಪ್ರಜ್ಞೆಯಿಂದ ಅಂತಃಪ್ರಜ್ಞೆಗೆ ಹೋಗಿ ಅದರ ಅನುಭವವನ್ನು ಅವರು ಪಡ್ಕೋತಾ ಇರ್ತಾರೆ. ನಾನು ತುಂಬ ಕತ್ತಲೆಯ ಜಾಗದಲ್ಲಿರ್ತೀರ, ದೂರದಲ್ಲಿ ಒಂದು ಸಣ್ಣ ಬೆಳಕು ಕಾಣಿಸ್ತಾ ಇರುತ್ತೆ, ಸುತ್ತಲೂ ಗಾಢಾಂಧಕಾರ, ದೂರದಲ್ಲಿ ಹಚ್ಚಿಟ್ಟಿರುವಂತಹ ಒಂದು ಸಣ್ಣ ದುಪ್ಪದ ದೀಪ, ನಿಮಗೆ ಸುಮಾರು ಒಂದು 50-60 ಅಡಿ ದೂರದಲ್ಲಿ ಆ ದೀಪ ಉರಿತಾ ಇದೆ, ಚಳಿ ಆಗ್ತಾ ಇದೆ. ಆದರೆ ಆ ದೀಪದ ಬೆಳಕಿನಿಂದ ಬರ್ತಿರುವಂತಹ ಕಾವು ನಿಮ್ಮ ದೇಹವನ್ನು ಬೆವರೋ ಹಾಗೆ ಮಾಡ್ತಾ ಇದೆ ಅಂತ ಹೇಳ್ತಾ ಹೋದರೆ ಬಂಧುಗಳೇ, ನೀವು ಆಶ್ಚರ್ಯ ಪಡ್ತೀರಾ, ನಿಜವಾಗಲೂ ಆ ವ್ಯಕ್ತಿ ಬೆವರ್ತಾ ಇರ್ತಾನೆ. ಇದೆಲ್ಲ ಹೇಗೆ ಸಾಧ್ಯ? ಇದಕ್ಕೆ ಹೇಳೋದು ದೇಹಾತೀತ ಅನುಭವ. ಪಂಚೇಂದ್ರಿಯಗಳನ್ನು ಮೀರಿದಂತಹ ಅನುಭವಗಳು ಕೆಲವೊಂದು ಟ್ರೀಟ್ಮೆಂಟ್ಗಳಲ್ಲಿ ಆಗುತ್ತೆ. ಉದಾಹರಣೆಗೆ, ನಿಮ್ಮ ಕಿವಿಗೆ ಸ್ವಲ್ಪ ದೂರ ಮಾತ್ರ ಕೇಳುವಂತಹ ಶಕ್ತಿ ಇರುತ್ತೆ, ಕಣ್ಣಿಗೆ ಕೆಲವು ನಿರ್ದಿಷ್ಟ ಅಂತರದವರೆಗೆ ಮಾತ್ರ ನೋಡುವ ಶಕ್ತಿ ಇರುತ್ತೆ, ಹಾಗೆ ವಾಸನೆಗೆ ಕೆಲವೊಂದು ನಿರ್ದಿಷ್ಟ ವಾಸನೆಗಳನ್ನು ಮಾತ್ರ ಗ್ರಹಿಸುತ್ತೆ, ಹಾಗೆ ಚರ್ಮ, ಸ್ಪರ್ಶ, ಹೀಗೆ ಪಂಚೇಂದ್ರಿಯಗಳು ಇವೆಯಲ್ಲ, ಒಂದೊಂದಕ್ಕೂ ಕೂಡ ಒಂದು ನಿರ್ದಿಷ್ಟವಾದಂತಹ ಲಿಮಿಟೇಷನ್ಸ್ ಇವೆ. ಆದರೆ ಅದನ್ನೆಲ್ಲ ಮೀರಿ ಅತೀಂದ್ರಿಯ ಶಕ್ತಿಯಿಂದ ನಾವು ಅವರು ಬೇರೆ 5ನೇ ಆಯಾಮಕ್ಕೆ ತೆಗೆದುಕೊಂಡು ಹೋದಾಗ, ನಮ್ಮ ಪ್ರಾಪಂಚಿಕ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ 3G 4Gಯಿಂದ 5G 6Gಗೆ ತೊಗೊಂಡು ಹೋದಂಗೆ. 5G ಹೋದಾಗ ಹೇಗೆ ಅದಮ್ಯವಾಗಿ ಸ್ಪೀಡ್ ಜಾಸ್ತಿ ಆಗುತ್ತೋ ಇಂಟರ್ನೆಟ್, ನಾವು ವ್ಯಕ್ತಿಯನ್ನು ದೇಹಾತೀತ ಅನುಭವಕ್ಕೆ ಒಳಪಡಿಸಿದಾಗ ಅವನು ಪ್ರೆಸೆಂಟ್, ಪಾಸ್ಟ್ ಎಲ್ಲವನ್ನು ದಾಟಿ ಹಿಂದಕ್ಕೂ ಹೋಗಬಲ್ಲ, ಮುಂದಕ್ಕೂ ಹೋಗಬಲ್ಲ. ಯಾವತ್ತೋ ನಡೆದಂತಹ ಘಟನೆಗಳನ್ನು ಕಲ್ಪಿಸಿಕೊಂಡು ಆ ಕ್ಷೇತ್ರಕ್ಕೆ ಹೋಗಿ ನಮ್ಮ ಒಂದು ಇನ್ಫಾರ್ಮೇಷನ್ ಸೆಂಟರ್ ಅಂತ ಇರುತ್ತೆ, ನಮ್ಮ ದೇಹದ ಸುತ್ತಲೂ ಇರುವಂತಹ 7 ಪದರಗಳನ್ನು ದಾಟಿ 8ನೆಯ ಪದರವೇ ಇನ್ಫಾರ್ಮೇಷನ್ ಸೆಂಟರ್ ಮತ್ತು ಉಚ್ಚಾತ್ಮಕ್ಕೆ ಹೋಗುವಂತಹ ಒಂದು ಗೇಟ್ ಅಂತ ಪರಿಕಲ್ಪಿಸಿ ಅಲ್ಲಿಗೆ ಹೋಗಬಹುದು. ದೇಹಾತೀತ ಅನುಭವದಿಂದ ಹೋಗಿ ನಮ್ಮ ಜೀವನದ ಯಾವುದೋ ಒಂದು 7 ಜನ್ಮದ ಹಳೆಯ ಅನುಭವ ಇರ್ಬೋದು, ಅಥವಾ ಮುಂದಿನ 7 ಜನ್ಮಗಳು ನಡೆಯುವಂಥದ್ದು, ಅದನ್ನೆಲ್ಲ ಕೂಡ ಅವಲೋಕನ ಮಾಡಬಹುದು. ಈ ಒಂದು ತಂತ್ರ ವಿಜ್ಞಾನದಿಂದ ಇವತ್ತಿನ ಪ್ರಾಪಂಚಿಕ ಸುಖಕ್ಕೆ ಏನು ಅಡೆತಡೆ ಆಗ್ತಾ ಇದೆ, ಏನು ಅಡ್ಡಗಾಲು ಆಗ್ತಾ ಇದೆ, ಅದನ್ನು ದಾಪುಗಾಲಿಟ್ಟು ನಾವು ಮುಂದೆ ಹೋಗ್ಬೋದು. ಇದು 2ನೇದು ದೇಹಾತೀತ ಅನುಭವ ನನ್ನ ಕ್ಲಿನಿಕಲ್ಲಿ ಮಾಡಬಹುದು. ಇನ್ನೊಂದು ವಿಶಿಷ್ಟ ಅತೀಂದ್ರಿಯ ಶಕ್ತಿ ಏನಪ್ಪ ಅಂದರೆ ಸ್ಪೆಷಲ್ ಮೈಂಡ್ ಪವರ್ ಅಂತ ಹೇಳ್ಬೋದು. ಅದಕ್ಕೆ ಔರಾ ರೀಡಿಂಗ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಯನ್ನು ನನ್ನ ಎದುರುಗಡೆ ಕೂತಿರ್ತಾನೆ, ನನ್ನ ಮಾನಸಿಕ ಚಕ್ಷುವಿನಿಂದ ಆ ವ್ಯಕ್ತಿಯನ್ನು ನೋಡ್ತಾ
ಅವರ ಈಗ ಈ ಕ್ಷಣದಲ್ಲಿ ಯಾವ ಕಲರ್ ಇದೆ, ಅದರಿಂದ ಅವನ ಮಾನಸಿಕ ಸ್ಥಿತಿ ಹೇಗೆ ಓಡ್ತಾ ಇದೆ, ಅದರಿಂದ ಈ ಥರ ಮಾನಸಿಕ ಶಕ್ತಿ ಇರೋದರಿಂದ ಅವನ ದೇಹದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಅಂತ ಒಂದು ಪರಿಕಲ್ಪನೆಯನ್ನು ಮಾಡಿಕೊಂಡಾಗ ಅವನ ತೊಂದರೆಗಳು ನನ್ನ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಅವನು ಹೇಳಲೇಬೇಕಾಗಿಲ್ಲ, ನಾನೇನೆ ಈ ಥರ ಆಗ್ತಾ ಇದೆ ಅಲ್ವಾ, ನಿನಗೆ ಕಾಲು ನೋವ್ತಾ ಇದೆ ಅಲ್ವಾ, ಕಾಲು ನೋವಿಗಿಂತ ನಿನ್ನ ಮಗಳ ಮದುವೆ ಆಗ್ತಾ ಇಲ್ಲ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಲ್ವಾ, ಅಥವಾ ನಿನ್ನ ಗಂಡ ಹೆಂಡಿರ ಸಂಬಂಧಗಳು ಅಷ್ಟು ಚೆನ್ನಾಗಿಲ್ಲ ಅಲ್ವಾ, ನಿನ್ನ ಗಂಡನಿಂದ ಬರಬೇಕಾದಂತಹ ಪ್ರೀತಿ ವಾತ್ಸಲ್ಯ ನಿನಗೆ ಸಿಗ್ತಾ ಇಲ್ಲ ಅಲ್ವಾ, ಅಥವಾ ನಿನ್ನ ಹೆಂಡತಿ ನಿನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಲ್ವಾ. ಹೀಗೆ ಪ್ರಶ್ನೆಗಳ ಸುರಿಮಾಳೆಯನ್ನೇ ನಾವು ಈ ವಿಶಿಷ್ಟ ಅತೀಂದ್ರಿಯ ಶಕ್ತಿ ಔರಾ ರೀಡಿಂಗಿಂದ ಮಾಡಬಹುದು. ಇವತ್ತಿನ ವೈಜ್ಞಾನಿಕ ಯುಗದಲ್ಲೂ ಕೂಡ ಇವತ್ತಿನ ಯಾವುದೇ ಒಂದು ಫೇಸ್ಬುಕ್, ಇಂಟರ್ನೆಟ್, ಇನ್ಸ್ಟಾಗ್ರಾಮ್ಗಳಲ್ಲಿ ನೀವು ನೋಡಿದಾಗ ಹೌ ಟು ಓಪನ್ ದಿ ಥರ್ಡ್ ಐ, ನಿಮ್ಮ ಮೂರನೆಯ ಕಣ್ಣುಗಳನ್ನು ಹೇಗೆ ಓಪನ್ ಮಾಡೋದು, ಅತೀಂದ್ರಿಯ ಶಕ್ತಿಯನ್ನು ಹೇಗೆ ಬೆಳೆಸಿಕೊಳ್ಳೋದು, ಇದರ ಬಗ್ಗೆ ಸಾಲು ಸಾಲು ಸರಣಿಯ ಪ್ರೋಗ್ರಾಮ್ಗಳನ್ನು ಇವತ್ತು ನೀವು ನೋಡ್ತಾ ಇದ್ದೀರಾ. ಇನ್ನು ಅದರಲ್ಲಿ ಕೊನೆಯದು ಅಂತಂದರೆ, ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ಅವನು ಉಪಯೋಗಿಸುತ್ತಿದ್ದ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಂಡು ಅವನಲ್ಲಿರುವಂತಹ ದೋಷ, ರೂಪ, ಗುಣ ಅದನ್ನೆಲ್ಲ ಹೇಳುವಂತಹ ಒಂದು ಶಕ್ತಿ. ನಾನು ಪೆಂಡಲಮ್ಗಳನ್ನು ಯೂಸ್ ಮಾಡ್ತೀನಿ. ಪೆಂಡಲಮ್ಗೆ ಕನ್ನಡದಲ್ಲಿ ಚಪೇಟಿಕ ಅಂತ ಕೂಡ ಒಂದು ಹೇಳ್ತಾರೆ. ಪೆಂಡಲಮ್ ಒಂದು ಮಾಯಾದ್ವೀಪ ಅಂತಹ ಪುಸ್ತಕ ಕೂಡ ನಿಮಗೆ, ಅದು ನಾನು ಬರೆದಿರೋಂತಹ ಪುಸ್ತಕ ಕೂಡ ಸ್ವಪ್ನ ಬುಕ್ ಹೌಸ್ಗಳಲ್ಲಿ ನಿಮಗೆ ಸಿಗುತ್ತೆ. ಮಾಯಾದ್ವೀಪ ಯಾತಕ್ಕೆ ಹೆಸರು ಕೊಟ್ಟಿದ್ದೀನಿ ಅಂದರೆ, ಪೆಂಡಲಮ್ is the extension of our subconscious mind. ನಮ್ಮ ಸುಪ್ತ ಪ್ರಜ್ಞೆಯ ಒಂದು ಅಂತಿಮ ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು ಪೆಂಡಲಮ್. ಅದನ್ನು ಉಪಯೋಗಿಸ್ಕೊಂಡಾಗ ಯಾವುದೋ ಒಂದು ವ್ಯಕ್ತಿ ನಮಗೆ ಬೇಕಿರುತ್ತೆ, ಅವನ ಬಗ್ಗೆ ನಾವೊಂದು ವಿಶ್ಲೇಷಣೆಯನ್ನು ಮಾಡಬೇಕಾಗಿರುತ್ತೆ. ಅವನ ಅನುಪಸ್ಥಿತಿಯಲ್ಲಿ ಅಂದರೆ ಅವನ ಆಬ್ಸೆನ್ಸ್, ಅವನು ನನ್ನ ಮುಂದೆ ಇರೋದಿಲ್ಲ, ಬೇರೆ ಎಲ್ಲೋ ಇರ್ತಾನೆ. ಈಗ ಯಾವುದೋ ಒಂದು ಮಗು ಕಳವಾಗಿರುತ್ತೆ, ಹಿಂದೆ ಯಾರೊಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬಂದರು, ಒಬ್ಬ ವ್ಯಕ್ತಿ ಕಾಣೆಯಾಗಿರ್ತಾರೆ. ಅಂಥವನ್ನ ಪೆಂಡಲಮ್ಮಲ್ಲಿ ಫೋಟೋಯಿಂದ ಚೆಕ್ ಮಾಡಿದಾಗ ಆ ವ್ಯಕ್ತಿಯನ್ನು ಬೇರೆ ಬೇರೆ ಶಾರದಾ ಅಟ್ಲಾಸ್ ಮೇಲೆ ಚೆಕ್ ಮಾಡಿದಾಗ ಯಾವುದೋ ದೇಶದಲ್ಲಿದ್ದಾನೆ ಅಂತ ಗೊತ್ತಾಯಿತು. ಆ ದೇಶದಲ್ಲಿ ಚೆಕ್ ಮಾಡಿದಾಗ ಇಂತಹ ರಾಜ್ಯದಲ್ಲಿ ಅಂತ ಗೊತ್ತಾಯಿತು. ಆ ರಾಜ್ಯದಲ್ಲಿ ಚೆಕ್ ಮಾಡಿದಾಗ ಇಂತಹ ರಾಜ್ಯದಲ್ಲಿ ಇಂತಹ ಊರಿನಲ್ಲಿ ಗೊತ್ತಾಯಿತು, ಜಿಲ್ಲೆಯಲ್ಲಿ. ಅಲ್ಲಿಂದ ಹೀಗೆ ಮಾಡ್ತಾ 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 ಕೊನೆಗೆ ಇಂತಹ ರಸ್ತೆಯಲ್ಲಿ, ಇಂತಹ ಮನೆಯಲ್ಲಿ, ಇಂತಹ ಡೋರ್ ನಂಬರ್ ಇರೋ ಮನೆಯಲ್ಲೇ ಇದ್ದಾನೆ ಅಂತ ನಿರ್ದಿಷ್ಟವಾಗಿ ಹೇಳಬಹುದು. ಪೆಂಡಲಮ್ಗೆ ಆ ಗುಣ ಇದೆ. ಅದು ಒಂದು ಟೂಲ್ ಅಷ್ಟೇ. ನಮ್ಮ ಮಾನಸಿಕ ಅಪಾರವಾದ ಶಕ್ತಿಯನ್ನು ಬಳಸಿಕೊಂಡಾಗ ಇಂಥವೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲೋ ಇರುವಂತಹ ವ್ಯಕ್ತಿಯನ್ನು ಅವನ ಅನುಪಸ್ಥಿತಿಯಲ್ಲಿ ಅವನ ರೂಪ, ಗುಣ, ವೈವಿಧ್ಯಗಳನ್ನು ವಿಶ್ಲೇಷಣೆ ಮಾಡಿ ಅವನಿಗೆ ಬೇಕಾದಂತಹ ಅನುಕೂಲಗಳನ್ನು, ಎನರ್ಜಿಗಳನ್ನು ದೂರದಿಂದಲೇ ನಾವು ಹರಿಸಬಹುದು. ಅಷ್ಟೇ ಅಲ್ಲ, ಜನ್ಮಾಂತರಗಳ ವಿಶ್ಲೇಷಣೆ. ಜನ್ಮಾಂತರ ಇದೇನಿದೆ ನಾನು ನಂಬ್ತಾ ಇಲ್ಲ. ಕಾರಣ ನಮ್ಮ ನಾಲೆಡ್ಜ್ ಅದರ ಬಗ್ಗೆ ಕಡಿಮೆ ಇದೆ. ಯಾವಾಗ ಯಾವುದೇ ಒಂದು ವಸ್ತುವನ್ನು ಅಲ್ಲಗಳೆಯಬೇಕಾದರೂ ಕೂಡ ಅದರ ಬಗ್ಗೆ ಆಳವಾದ ಜ್ಞಾನ ಬೇಕು. ಎಷ್ಟೋ ಜನ ದೇವರೇ ಇಲ್ಲ ಅಂತ ಹೇಳ್ತಾರೆ, ನಿಜ. ಆದರೆ ಯಾವ ವ್ಯಕ್ತಿ ಅದನ್ನು ಹೇಳಬೇಕು ಅಂತಂದರೆ ಅದರ ಬಗ್ಗೆ ಆಳವಾದ ಜ್ಞಾನ ಇದ್ದ ವ್ಯಕ್ತಿ ಮಾತ್ರ ಹೇಳಬೇಕು. ಹಾಗೆ ಜನ್ಮಾಂತರದ ವಿಶ್ಲೇಷಣೆ ಕೂಡ ಹಾಗೇನೆ. ಯಾವಾಗ ಸತ್ಯದ ಬೆಳಕು, ಸಚ್ಚಿದಾನಂದ ಬೆಳಕು, ಸಾವಿಲ್ಲದ, ನೋವಿಲ್ಲದ, ಶಾಶ್ವತವಾದ ಅರಿವಿನ ಬೆಳಕು ನಮಗೆ ಕಾಣುತ್ತೋ ಅದೇ ಆತ್ಮದ ಬೆಳಕು. ಅದಕ್ಕೆ ಹೇಳ್ತಾರೆ, ನಿನ್ನೊಳಗೆ ನೀ ಹೊಕ್ಕು, ನಿನ್ನನೇ ನೀ ಕಂಡು, ನೀನೇ ನೀನಾಗು ಗೆಳೆಯ ಅಂತ ಬೇಂದ್ರೆ ಅವರು ಹೇಳಿದ್ದಾರೆ. ಇದರ ಅರ್ಥ ಏನಿಲ್ಲ, ನೀನು ಹಿಪ್ನಾಟಿಸಮ್ ಸ್ಟೇಜ್ಗೆ ಹೋಗು, ನಿನ್ನಲ್ಲೇ ನೀನು ಹೊಕ್ಕು, ನಿನ್ನನ್ನೇ ನೀನಾಗಿ, ನಿನ್ನನ್ನೇ ನೀನು ಕಂಡು ನೀನಾಗು ಗೆಳೆಯ ಅಂತ ಹೇಳೋದು ಬೇಂದ್ರೆ ಅವರು. ನಮ್ಮ ಸುತ್ತಲಿರುವ ಜನರ ಸ್ವವ್ಯಕ್ತಿತ್ವದ ಚಿತ್ರಣವನ್ನು ತಾಳ್ಮೆ ಮತ್ತು ಪ್ರೀತಿಯಿಂದ ಮಾರ್ಗದರ್ಶನ ಮಾಡಿದಾಗ ಅವರೇ ಹೊಸ ವ್ಯಕ್ತಿಗಳಾಗ್ತಾರೆ. ಹೀಗಾಗಿ ನನ್ನ ಕ್ಲಿನಿಕಲ್ಲಿ ನಡೀತಿರುವಂತಹ ಈ ಒಂದು ಅತೀಂದ್ರಿಯ ಶಕ್ತಿಗಳಿಂದ ನಡೆಯುವಂತಹ ಕೆಲವು ಕಾರ್ಯಗಳ ಸಣ್ಣ ಪ್ರಯತ್ನವನ್ನು ನಿಮಗೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಫೋನ್ ನಂಬರ್ 9686693138. ನನ್ನ ಎಲ್ಲ ಸ್ನೇಹಿತರೊಳಗೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ.